ಸ್ನೇಹಿತರೆ, ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಎತ್ತ ತಂದೆನೆ ಮಗಳನ್ನ ಕೊಲೆ ಮಾಡಿದ್ದಾನೆ. ಯಾವ ವಿಚಾರಕ್ಕೆ ಇರಬಹುದು? ಇನ್ನು ಮಗಳಿಗೆ 17 ವರ್ಷ, ಹುಡುಗಿ ಹೆಸರು ಮೇಘನಾ ಅಂತ. ತನ್ನ ತಂದೆನೆ ಕೊಲೆ ಮಾಡಿದ್ದಾನೆ. ಅಸಲಿಗೆ ಏಕೆ ಕೊಲೆ ಮಾಡ್ದ, ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ದ, ಈ ಕೊಲೆ ಮಾಡಿದ ನಂತರ ಇವನು ಮಾಡಿದ ನಾಟಕಗಳೇನು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಒತ್ತಿಟ್ಕೊಳ್ಳಿ. ಸ್ನೇಹಿತರೆ, ಕಳೆದ ತಿಂಗಳು ಶಿರಾ ತಾಲೂಕಿನ ಕಳ್ಳಂಬೆಳಂ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುತ್ತೆ. ಸ್ವಾಮಿ, ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಒಂದು ತಂದೆ ತಾಯಿ ಕಂಪ್ಲೇಂಟ್ ಕೊಡ್ತಾರೆ. ಅದು ಆದ ನಂತರ 1 ತಿಂಗಳ ನಂತರ ಇದಕ್ಕೆ ಉತ್ತರ ಸಿಕ್ಕಿದೆ. ಅಸಲಿಗೆ ಏನಾಗಿತ್ತು, ಏನು ನಿಂಬೆ ಮರದಹಳ್ಳಿಯ ನಿವಾಸಿ ತಿಮ್ರಾಯಪ್ಪ ಅಂತ, ತಿಮ್ರಾಯಪ್ಪನ ಹೆಂಡತಿ ನಿರ್ಮಲಾ, 17 ವರ್ಷದ ಮಗಳು ಮೇಘನಾ ಅಂತ. ಇವಳಿನ್ನ ಏನೋ ಡಿಗ್ರಿಯನ್ನ ಮುಗಿಸ್ತಾ ಇದ್ಲು ಅಂತ ಹೇಳಲಾಗಿದೆ. ಏಕೆ ಕೊಲೆ ನಡೀತಂದ್ರೆ, ದಿನಾಲು ಇವರ ಮನೆಯಲ್ಲಿ ಮದುವೆ ವಿಚಾರವಾಗಿ ಗಲಾಟೆ ನಡೀತಾ ಇರ್ತದೆ ಅಂತ ಹೇಳಲಾಗ್ತಿದೆ. ಏನು ನಿರ್ಮಲಾ ಹೆಂಡತಿ ಇರ್ತಾಳ, ಅವರ ಸಂಬಂಧಿಕರು ಒಬ್ಬರ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇರ್ತಾರಂತೆ. ಅವನಿಗೂ ಮತ್ತೆ ಇವಳಿಗೂ ಮದುವೆ ಮಾಡಿಸ್ಬೇಕಂತ ತಾಯಿ ಹಿಡಿದಿರ್ತಾರೆ. ಅದೇ ರೀತಿ ಅವರು ಲವ್ ಕೂಡ ಮಾಡ್ಕೊಂಡಿರ್ತಾರೆ. ಇದು ತಂದೆ ತಿಮ್ರಾಯಪ್ಪಗೆ ಇದು ಇಷ್ಟವಿರಲ್ಲ. ಇಷ್ಟ ಇಲ್ಲದ ಕಾರಣ ಎಷ್ಟೋ ಸರಿ ಮನೆಯಲ್ಲಿ ದಿನಾಲು ಗಲಾಟೆ ನಡೆದು ಆ ಮನೆ ಬಿಟ್ಟು ಹೋಗೋದು, ಈ ತರ ಎಲ್ಲಾ ತಿಮ್ರಾಯಪ್ಪ ಮಾಡ್ತಾ ಇರ್ತಾನಂತೆ. ಒಂದು ದಿನ ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ಹೊಲದಲ್ಲಿ ಏನು ಬಾವಿ ಇರುತ್ತೆ ಅಲ್ಲಿಗೆ ಏನೋ ಕೆಲಸದ ಮೇಲೆ ಮಗಳನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕೂಡ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಗಲಾಟೆ ಆದ್ಮೇಲೆ ಕೋಪಗೊಂಡ ತಿಮ್ರಾಯಪ್ಪ ತನ್ನ ಮಗಳನ್ನ ಬಾವಿಗೆ ತಳ್ಳಿಬಿಡ್ತಾನೆ. ತಳ್ಳಿಬಿಟ್ಟು ಕೋಪ ಇನ್ನು ತಣ್ಣಗಾಗಿರಲ್ಲ, ಸತ್ತಿಲ್ಲ ಅಂತ ತಿಳ್ಕೊಂಡು ಅವಳು ಮೇಲಿಂದನೇ ಕಲ್ಲನ್ನು ಚಪ್ಪಡಿ ಎತ್ತಾಕ್ಬಿಟ್ಟು ಅವಳನ್ನ ಕೊಲೆಗೈದಿರ್ತಾನೆ. ಕೊಲೆಗೈದಾದ್ಮೇಲೆ ಏನು ತನಗೆ ಭಯ ಸ್ಟಾರ್ಟ್ ಆಗುತ್ತೆ. ಏನು ಹೊಲದ ಪಕ್ಕದಲ್ಲೇ ಇರ್ತಕ್ಕಂತ ಒಂದು ಬತ್ತೋಗಿರಂತ ಕೆರೆಯಲ್ಲಿ ಗುಂಡಿ ತೆಗೆದ್ಬಿಟ್ಟು ಅವಳನ್ನ ಮುಚ್ಚಾಕ್ಬಿಡ್ತಾನೆ. ಮುಚ್ಚಾಕ್ಬಿಟ್ಟು ತನಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಮನೆಗೆ ಹೋಗಿ ನಾರ್ಮಲ್ ಆಗಿ ಕುತ್ಕೊಂತಾನೆ. ತಾಯಿ ನಿರ್ಮಲಾ ಕೂಲಿ ಕೆಲ್ಸಕ್ಕೆ ಹೋಗಿರ್ತಾರೆ. ಹೊಲದ ಕೆಲ್ಸದ ಮೇಲೆ ಹೋದ್ಮೇಲೆ 6:30 ಮನೆಗೆ ಬಂದ್ಮೇಲೆ ಎಲ್ಲ ಹುಡ್ಕಾಡ್ತಾರೆ. ಸಂಬಂಧಿಕರೆಲ್ಲ ಫೋನ್ ಮಾಡಿ ಕೇಳ್ತಾರೆ, ಇಲ್ಲೆಲ್ಲೂ ಬಂದಿಲ್ಲ ಅಂತ ಹೇಳಿದಾಗ ಮಾರನೇ ದಿನ 16ನೇ ತಾರೀಕು, ಏಪ್ರಿಲ್ 16ನೇ ತಾರೀಕು, ತಿಮ್ರಾಯಪ್ಪ ಮತ್ತು ಹೆಂಡತಿ ನಿರ್ಮಲಾ ಹೋಗ್ಬಿಟ್ಟು ಕಳ್ಳಂಬೆಳ ಪೊಲೀಸ್ ಹಿಂಗೆ ಮೇಘನಾ ಅಂತ 17 ವರ್ಷ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ತೀವ್ರ ತನಿಖೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಭಯಾನಕ ಸತ್ಯ ಹೊರಗಡೆ ಬರುತ್ತೆ. ಕಳ್ಳಂಬೆಳ ಪೊಲೀಸರು ಏನು ತಿಮ್ರಾಯಪ್ಪ ಇರ್ತಾನೆ, ಅವನು ಈ ತರ ಕಂಪ್ಲೇಂಟ್ ಆದ್ಮೇಲೂ ಬರೀ ಧರ್ಮಸ್ಥಳ, ಹಿಂಗೆ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನಗಳೇ ಸುತ್ತರಿತಾ ಇರ್ತಾನೆ, ಟ್ರಿಪ್ ಹೊಡಿತಾ ಇರ್ತಾನೆ. ಇದರಿಂದ ಡೌಟ್ ಗೊಂಡ ಏನು ಪೊಲೀಸರು ಅವನ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಸಿಕ್ಕಂತ ಉತ್ತರ ಅಂದ್ರೆ, ಈ ತಿಮ್ರಾಯಪ್ಪನೇ ಮಗಳನ್ನ ಕೊಲೆ ಮಾಡಿದ್ದಾನೆ ಅನ್ನೋದು ಒಂದು ಎವಿಡೆನ್ಸ್ ಸಿಗುತ್ತೆ ಮೊಬೈಲ್ ಟ್ರ್ಯಾಕ್ ಇಂದ. ಇದೇ ತಿಂಗಳ ಮೇ 16ನೇ ತಾರೀಕು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ್ಮೇಲೆ ಪೊಲೀಸರ ಸ್ಟೈಲ್ ಅಲ್ಲಿ ಏನು ವಿಚಾರಿಸಿದಾಗ ಇವನೆಲ್ಲವನ್ನ ಹೇಳ್ತಾನೆ. ಮನೆಯಲ್ಲಿ ಹಿಂಗೆ ಮದುವೆ ವಿಚಾರವಾಗಿ ಗಲಾಟೆ ಆಗ್ತಾ ಇತ್ತು, ನನ್ನ ಹೆಂಡತಿಯ ರಿಲೇಷನ್ ಏನ್ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದ ಅವನಿಗೆ ಕೊಡ್ಬೇಕಂತ ನನ್ನ ಹೆಂಡತಿ ಹೇಳ್ತಾ ಇದ್ಲು. ನನ್ಗೆ ಅದು ಇಷ್ಟ ಇರ್ಲಿಲ್ಲ, ಮಗಳು ಕೂಡ ನನ್ನ ಪರವಾಗಿ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಕೃತ್ಯವನ್ನ ಮಾಡಿದೆ ಅಂತ ಒಪ್ಕೊಂಡಿದ್ದಾನೆ. ಎಷ್ಟೇ ಆಗಲಿ ಜನ್ಮ ಕೊಟ್ಟ ತಂದೆನೆ ಈ ಕೆಲಸ ಮಾಡಿದ್ದ ಅಂದ್ರೆ ಎಂತ ಪರಿಸ್ಥಿತಿ ಬಂದಿದೆ. ಏನೋ ಮಗಳು ಇಷ್ಟಪಟ್ಟಿದ್ದಾಳೆ ಬಿಡು ಅಂತ ಬಿಟ್ಬಿಡಬಹುದಾಗಿತ್ತು. ಇವಾಗ 7 ರಿಂದ 14 ವರ್ಷ ಕಮ್ಮಿ ಎಣಿಸ್ಬೇಕು, ಅಥವಾ ಮರಣದಂಡನೆ ಕೊಟ್ಟರು ಕೊಡಬಹುದು ಕೋರ್ಟ್. ಸದ್ಯಕ್ಕೆ ಈ ವಿಚಾರಣೆ ನಡೀತಾ ಇದೆ. ಏನು ತಿಮ್ರಾಯಪ್ಪ ಮೇಘನನ್ನ ಬತ್ತಿದ ಕೆರೆಯಲ್ಲಿ ಊತಿರ್ತಾನೆ. ಅಲ್ಲಿ ಸ್ಥಳ ಮಜೂರು ನಡೆಸಿ ಬಾಡಿಯನ್ನು ಹೊರ ತೆಗೆದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಇನ್ನೂ ಸತ್ಯಾಂಶ ಬಯಲಿಗೆ ಬರುತ್ತೆ. ಏನಾದರೂ ತನ್ನ ಎತ್ತ ಮಗಳನ್ನೇ ಈ ಪಾರಿ ಕೃತ್ಯವಾಗಿ ಕೊಂದಿದ್ದಾನನ್ನೇ ಅವನೆಂತ ತಂದೆಯರು. ಹೆಚ್ಚಾಗಿ ತಂದೆಗೆ ಮಗಳಿನ ಮೇಲೆ ಪ್ರೇಮ ಜಾಸ್ತಿ ಇರುತ್ತೆ. ಮಾತ್ ಕೇಳಲಿಲ್ಲ ಅನ್ನೋ ಒಂದೇ ಒಂದು ವಿಚಾರವಾಗಿ, ಮದುವೆ ವಿಚಾರವಾಗಿ ಗಲಾಟೆ ಮಾಡಿಕೊಂಡು ಇನ್ನು ಬಾಳಿ ಬದುಕಬೇಕಾದಂತ ಜೀವವನ್ನ ತೆಗೆದಿದ್ದಾನೆ. ಇವಾಗ ಅರೆಸ್ಟ್ ಆಗಿ ಕಂಬಿ ಎಣಿಸ್ತಿದ್ದಾನೆ. ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಇನ್ನು ಏನೇನಾಗಿದೆ ಈ ವಿಚಾರವಾಗಿ ಅನ್ನೋದು ಬಯಲಿಗೆ ಬರುತ್ತೆ. ಈ ವಿಷಯವಾಗಿ ನಿಮ್ಗೆ ಏನಿಸ್ತು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನಮಸ್ಕಾರ.